ಇನ್ನು ರೆಡ್ಡಿ ಪತ್ನಿಗೆ ಸೇರಿದಂತ ಮನೆಗೆ ಬೆಂಕಿ ಬಿದ್ದಿತ್ತು. ಅಂದ್ರೆ ಜನಾರ್ದನ್ ರೆಡ್ಡಿ ಅವರ ಪತ್ನಿಗೆ ಸೇರಿದಂಥದ್ದು. ಮೊದಲಿಗೆ ಅದು ರೆಡ್ಡಿ ಶ್ರೀರಾಮುಲು ಅವರಿಗೆ ಸಂಬಂಧಪಟ್ಟಿದ್ದು ಅಂತ ಆಯ್ತು. ನಂತರ ಶ್ರೀರಾಮುಲು ಇಲ್ಲ, ಬರೀ ಜನಾರ್ದನ್ ರೆಡ್ಡಿ ಅಂತ ಆಯ್ತು. ಈಗ ಇಲ್ಲ, ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅನ್ನುವಂಥದ್ದು ಅವ್ರ ಕಡೆಯಿಂದನೇ ಈಗ ಸ್ಪಷ್ಟನೆ ಸಿಕ್ಕಿದೆ. ನಿನ್ನೆಯಿಂದ ಅವರೇ ಹೇಳ್ತಿದ್ದಿದ್ದು ಇದೆಲ್ಲ, ಈಗ ನಾನು ಹೇಳಿದ ಮಾಹಿತಿ ಈಗಿಲ್ಲ, ಈ ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟದ್ದು. ಅಂದ್ರೆ ಈ ಮಾದರಿ ಹೌಸ್ ಅಥವಾ ಈ ಮಾಡೆಲ್ ಹೌಸ್ ಭಸ್ಮ ಆದಂಥದ್ದು ಇದು ಕಾಂಗ್ರೆಸ್ ಅವ್ರು ಮಾಡಿರ್ಬೋದು, ಭರತ್ ರೆಡ್ಡಿ ಕಡೆಯವ್ರು ಮಾಡಿರ್ಬೋದು ಅನ್ನುವಂಥದ್ದೆಲ್ಲ ಗೊಂದಲ ಇತ್ತು. ಇದು ಬಹಳ ಬಿಗುವಿನ ಸನ್ನಿವೇಶಕ್ಕೂ ಕೂಡ ಕಾರಣ ಆಗ್ತಾ ಇತ್ತು. ಈಗ ದೂರುದಾರನ ಸಮ್ಮುಖದಲ್ಲಿ ಪೊಲೀಸರಿಂದ ಮಹಜರು ಪ್ರಕ್ರಿಯೆ ನಡೀತಾ ಇದ್ದು, ಬಳ್ಳಾರಿ ಗ್ರಾಮೀಣ ಠಾಣೆಯ PI ನೇತೃತ್ವದಲ್ಲಿ ಮಹಜರು ನಡೀತಾ ಇದೆ. ಘಟನೆ ಕುರಿತು ಮಾಹಿತಿಯನ್ನ ಪಡಿತಾ ಇದ್ದಾರೆ ಅಧಿಕಾರಿಗಳು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಕೂಡ ಈಗ ಆಲ್ರೆಡಿ. ಈಗ ತಿಳಿದು ಬರ್ತಾ ಇರುವಂತ ಮಾಹಿತಿ ಅಂತ, ಈಗ ಯಾರೋ ಈ ಹುಡುಗರುಗಳು ರೀಲ್ಸ್ ಎಲ್ಲ ಮಾಡೋಕ್ಕಲ್ಲೇನೋ ಬಂದು ಸಿಗರೇಟ್ ಹಚ್ಚಿ ಆನಂತರ ಹಿಂಗೆ ಬೆಂಕಿ ಆದಂತೆ ಓಡೋಗಿದ್ದಾರೆ. ಅದರಲ್ಲಿ 5 ಮಂದಿ ಏನೋ ಅಪ್ರಾಪ್ತರು, ಈ ಥರದ್ದೆಲ್ಲ ಮಾಹಿತಿ ತಿಳಿದು ಬರ್ತಾ ಇದೆ. ಹಾಗಾಗಿ ಇದು ಜನಾರ್ದನ್ ರೆಡ್ಡಿ ಹಾಗೆ ಸೋಮಶೇಖರ್ ರೆಡ್ಡಿ ಅವರು, ಅಥವಾ ಪ್ರಮುಖವಾಗಿ ಸೋಮಶೇಖರ್ ರೆಡ್ಡಿ ಅವರು ಯಾವ ರೀತಿಯಾಗಿ ಬಿಂಬಿಸೋಕೆ ಹೋಗಿದ್ರು ಈ ಘಟನೆ, ಆ ರೀತಿಯಾಗಿ ನಡೆದಿಲ್ವಾ ಇದು ಅನ್ನೋದು ಈಗ ಪ್ರಶ್ನೆ. ಅದನ್ನು ಪತ್ತೆ ಹಚ್ಚಬೇಕಿದೆ. ಆಮೇಲೆ ಈ ಪೆಟ್ರೋಲ್ ಡೀಸೆಲ್ ಎಲ್ಲ ತಂದು ಸುರಿದಿದ್ದಾರೆ ಅಂತಲೂ ಸೋಮಶೇಖರ್ ರೆಡ್ಡಿ ಆರೋಪ ಮಾಡಿದ್ದರು. ಈಗ ಸಿಗ್ತಾ ಇರುವಂಥ ಪ್ರಾಥಮಿಕ ಮಾಹಿತಿ ಪ್ರಕಾರವಾಗಿ ಅಂಥದ್ದೇನು ಇದ್ದಂಗಿಲ್ಲ ಅಂತ ಕಾಣಿಸುತ್ತೆ. ಯಾಕಂದರೆ ಯಾರೋ ಮಕ್ಕಳು ರೀಲ್ಸ್ ಮಾಡೋಕ್ಕೆಲ್ಲ ಹೋಗಲ್ಲಿ ಬೆಂಕಿ ಅವಘಡ ಸಂಭವಿಸಿದರೆ ಅವನೇನಾಗಿ ಪೆಟ್ರೋಲು ಡೀಸೆಲ್ ತರ್ತಾರೆ, ಅಥವಾ ಅದನ್ನು ತಂದಿದ್ರಾ ಗೊತ್ತಿಲ್ಲ. ಅದೆಲ್ಲ ಈಗ ಗೊತ್ತಾಗಬೇಕಾಗಿದೆ. ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ, ಸೋಕೋ ಟೀಮ್ ಕೂಡ ಈಗ ಸ್ಥಳದಲ್ಲಿದೆ. ಅವರು ಕೂಡ ಈಗ ಆ ಮನೆಯ ಬೇರೆ ಬೇರೆ ಭಾಗಗಳನ್ನು ಓಡಾಡ್ತಾ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಏನಾದರೂ ಈ ಕೃತ್ಯಕ್ಕೆ ಸಂಬಂಧಪಟ್ಟಾಗಿನ ಇನ್ನಿತರ ಪುರಾವೆಗಳು ಸಿಗ್ಬೋದಾ ಅನ್ನುವಂಥದ್ದು ಅವ್ರ ನಿರೀಕ್ಷೆ. ಆಮೇಲೆ ಹತ್ತತ್ರ 10-11 ವರ್ಷ ಆಗಿದೆ ಅಂತ ಈ ಮಾಡೆಲ್ ಹೌಸ್ ಕಟ್ಟಿ. ಅದಾದ ನಂತರದಲ್ಲೂ ಕೂಡ ಒಂದು ರೀತಿ ಪಾಳು ಬಿದ್ದಂಗೆ ಆಗೋಗಿದೆ. ಲೇಔಟ್ ಕೂಡ ಅಲ್ಲೇನು ಭಾಳ ಅಕ್ಕಪಕ್ಕದಲ್ಲಿ ಮನೆಗಳಾದಂಗಿಲ್ಲ. ಹೀಗಾಗಿ ಅಲ್ಲಿ ಯಾರು ಅಂತ ಹೋಗೋ ಜಾಗ ಅಲ್ಲ, ಸ್ವಲ್ಪ ನಿರ್ಜನ ಪ್ರದೇಶ ಇದ್ದಂಗೆ. ಅಭಿವೃದ್ಧಿ ಆಗಿರ್ಬೋದು, ಬಟ್ ನಿರ್ಜನ ಪ್ರದೇಶನೇ. ಹಾಗಾಗಿ ಈ ಕಡೆಗೆ ಬಂದು ಇದು ಜನಾರ್ದನ್ ರೆಡ್ಡಿ ಅವ್ರದ್ದೇ ಅಂತ ತಿಳಿದು ಯಾರು ಬೆಂಕಿ ಹಚ್ಚಿರ್ಬೋದು, ಅಥವಾ ಹುಡುಗರುಗಳು ನನಗೆ ತಾನೇ ಹೇಳ್ದಂಗೆ ರೀಲ್ಸ್ ಮಾಡೋರೆಲ್ಲ ಹುಚ್ಚಾಟಕ್ಕೆ ಈ ಥರದ ಮನೆ ಬೆಂಕಿ ಕೊಟ್ಬಿಟ್ಟಿಯಾರ, ಅಥವಾ ಇವ್ರು ಹೇಳ್ದಂಗೆ ನಿಜವಾಗ್ಲೂ ಯಾರಾದರೂ ಸೋಮಶೇಖರ್ ರೆಡ್ಡಿ ಅವ್ರು ಏನು ಹೇಳಿದ್ರು, ಎಲ್ಲ ಹಿಡಿಯೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆದರೂ ಓಡೋದ್ರು ಅಂತೆಲ್ಲ ಅಂದಿದ್ದಾರೆ. ಹೌದಾ? ಹಾಗಾದರೆ ಆ ರೀತಿಯಾಗಿ ಬೇಕು ಅಂತಲೇ ಪರ್ಪಸ್ಫುಲಿ ಬಂದು ಈ ರೀತಿಯಾಗಿ ಬೆಂಕಿ ಹಚ್ಚಿ ಹೋಗಿದಾರ? ಇದೆಲ್ಲ ತಿಳಿದು ಬರಬೇಕಿದೆ. ಸೋಕೋ ಟೀಮ್ ಓಡಾಡ್ತಾ ಇದೆ, ನೋಡ್ತಾ ಇದ್ದೀವಿ. ಇದನ್ನ ಯಾಕೆ ಇಷ್ಟೊಂದು ಇದು ಗಂಭೀರತೆ ಪಡ್ಕೊಂಡಿದೆ ಅಂತ ಅಂದರೆ, ಮೊನ್ನೆ ತಾನೇ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಬ್ಯಾನರ್ ಹಾಕಿ ಅದನ್ನು ಹರಿದು ಆ ನಂತರ ಆದಂಥ ಗಲಾಟೆ, ಒಬ್ಬ ಮೃತಪಟ್ಟಿರೋದು, ಭಾಳಷ್ಟು ಸುತ್ತು ಗುಂಡು ಹಾರಿರೋದು, ಈ ಎಲ್ಲ ವಿಚಾರವಾಗಿ ಅಲ್ಲಿ ಸನ್ನಿವೇಶ ಬೂದಿ ಮುಚ್ಚಿದ ಕೆಂಡದ ರೀತಿಯಾಗಿಯೇ ಇದೆ ಈಗಲೂ ಕೂಡ. ಒಂದು ಸಣ್ಣ ಪುಕಾರ್ಗಳು ಸಾಕು ಎರಡೂ ಟೀಮ್ ನಡುವೆ ಮತ್ತೆ ಗಲಾಟೆ ಶುರುವಾಗೋದಕ್ಕೆ. ಹಾಗಾಗಿ ಪೊಲೀಸರು ಇದನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕಿದೆ. ಆಮೇಲೆ ಪೊಲೀಸರ ಮೇಲೂ ಕೂಡ ಸಹಜವಾಗಿ ಇದು ಒತ್ತಡ ಇದೆ. ಯಾಕಂದರೆ ಮೊನ್ನೆ ಏನೇನಾಯಿತು ನಾವು ನೋಡಿದ್ದೀವಿ. ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ ಅಂತ ಆಗ್ತಾನೆ ನೂತನವಾಗಿ ಅಪಾಯಿಂಟ್ ಆಗಿದ್ದಂಥ SP ಸರ್ಕಾರ ಅಮಾನತ್ ಮಾಡುತ್ತೆ. ಹೀಗಾಗಿ ಅಂಥದ್ದೆಲ್ಲ ಇಲ್ಲಿ ಸನ್ನಿವೇಶ ಆಗಿರೋದ್ರಿಂದ ಪೊಲೀಸರು ಕೂಡ ಇದನ್ನು ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ.